ನಮ್ಮ ಫಿಲ್ಮ್ ಇಂಡಸ್ಟ್ರಿ ಸಾಕಷ್ಟು ಯುವಕರು ಏನೋ ಸಾಧಿಸ್ಬೇಕಂತ ಬರ್ತಾರೆ. ಇಲ್ಲಿ ಕೆಲವೊಂದು ಕೈ ಘಟನೆಗಳು ಅನುಭವಿಸಿ ಆ ಒಬ್ಬ ಹುಡುಗ ಬಂದ, ಸರ್ ನನ್ನ ಜೊತೆ ಈ ತರ ಆಗಿದೆ ಅಂತ ಹೇಳ್ದ. ಏನಪ್ಪಾ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರ ಹತ್ರನೇ ಕೇಳೋಣ. ನಿಮ್ಮ ಹೆಸರು? ನನ್ನ ಹೆಸರು ಮುದ್ದು ಶ್ರೀನಿವಾಸ್ ಅಂತ ಸರ್. ಯಾವ ತರ ನಿಮ್ ಜೊತೆ ಕೈ ಘಟನೆ ಆಗಿದೆ? ಯಾಕಂದ್ರೆ ನನ್ನ ಹತ್ರನೇ ಬಂದು ಹಂಚ್ಕೋಬೇಕಂತ ಯಾಕೆ ನಿಮ್ಗೆ ಅನಿಸ್ತು? ಸರ್ ಅದೇ ನಿಮ್ಗೆ ಸೋಷಿಯಲ್ ಮೀಡಿಯಾ ನೋಡಿದೆ, ನೀವು ಬಿಗ್ ಬಾಸ್ ಇಂದ ವಿಡಿಯೋಗಳೆಲ್ಲ ಮಾಡ್ತಿದ್ರಲ್ಲ, ಆಮೇಲೆ ಚಾಲೆಂಜ್ ಬೇರೆ ಚಾಲೆಂಜ್ ಮಾಡಿ ಅದನ್ನ ಚಾಲೆಂಜ್ ಅಲ್ಲಿ ಸೋತ್ರು ಚೆನ್ನಾಗ್ ಬಿಡದೆ ಅದು ನೀವೇನ್ ಮಾಡಿದ್ರು ಅದನ್ನ ನೆರವೇರಿಸ್ಕೊಂಡ್ರಿ. ಅದು ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಮಿಂದ ನಾವು ಸ್ವಲ್ಪ ರೀಚ್ ಆಗ್ತೀವಿ, ನಮ್ ವಿಡಿಯೋನು ವೈರಲ್ ಆಗುತ್ತೆ ಅನ್ನೋ ಕಾರಣದಿಂದ. ನಿಮ್ಗೆ ಯಾವ ತರ ಅನುಭವ ಆಗಿದೆ ಫಿಲ್ಮ್ ಇಂಡಸ್ಟ್ರಿ ಬರೋಕೆ? ಯಾರಿಂದ ಏನು ಎತ್ತ ಯಾವ ರೀತಿ? ಸರ್ ಇನ್ಸ್ಪಿರೇಷನ್ ಅಂತ ಬಂದ್ರೆ ಫಿಲಂ ಇಂಡಸ್ಟ್ರಿಗೆ ಬರೋದಕ್ಕೆ ದರ್ಶನ್ ಸರ್, ಅಂದ್ರೆ ಡಿ ಬಾಸ್ ಅವರು. ಅದೇ ಫಸ್ಟ್ ಅವ್ರು ಬಂದಿದ್ದು ಲೈಟ್ ಬಾಯ್ ಇಂದ, ಲೈಟ್ ಬಾಯ್ ಆಗಿ ಸೇರ್ಕೊಂಡ್ರು. ಅದೇ ಅವಮಾನಗಳು ಆಯ್ತು, ಎಲ್ಲ ಆಯ್ತು, ಮೆಜೆಸ್ಟಿಕ್ ಇಂದ ಬಂದ್ರು. ಅದಾದ್ಮೇಲೆ ನೆಕ್ಸ್ಟ್ ನೋಡ್ತಿದ್ದೆ. ಆ ಟೈಮಲ್ಲಿ ಅವ್ರ ಮಾತು ಹೇಳ್ತಾರೆ. ನಾನು ಹಿಂಗೆ ನಮ್ ತಂದೆ ಹೋಗ್ತಾ ಇದ್ದೆ, ಸೊತೋಗ್ಬಿಟ್ಟಿದ್ದಾಗ ಹೋಗ್ತಾ ಇದ್ದೋ, ಅಲ್ಲಿ ಹಿಂದೆ ತಿರುಗಿ ನೋಡ್ತೀನಿ, ನಮ್ಮ ಒಪ್ಪೋನೆಂಟ್ ಅಷ್ಟು ಜನ ನಿಂತಿದ್ರು. ಅವಾಗ ಅನ್ಕೊಂಡೆ, ಅವಾಗ ಡಿಸೈಡ್ ಮಾಡಿದೆ, ಆದ್ರೆ ನಾನು ಆರ್ಟಿಸ್ಟೇ ಆಗ್ಬೇಕು. ನಾನು ಅಷ್ಟೇ, ನಾನು ಸತ್ತಾಗ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಮನೆಯವ್ರ ಕಣ್ಣು ಎಲ್ಲಿವರೆಗೂ ಕಾಣಿಸುತ್ತೋ ಅಲ್ಲಿವರೆಗೂ ಜನ ಇರ್ಬೇಕು ಅನ್ನೋ ಆಸೆ ಅವ್ರಿಗಿತ್ತು. ಅದು ನೋಡ್ತಾ ನಮಗೂ ಅದೇ ಆಸೆ ಬರುತ್ತೆ. ಅವ್ರು ಹೇಳೋ ಮಾತು ಇನ್ಸ್ಪಿರೇಷನ್ ಆಗುತ್ತೆ, ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಅಲ್ಲ. ನಾನು ಒಬ್ಬ ಅದರ ಇನ್ಸ್ಪಿರೇಷನ್ ಆಗಿ, ಇಲ್ಲ ನಾವು ಏನಾದ್ರು ಅಚೀವ್ ಮಾಡ್ಬೇಕು, ಏನಾದ್ರು ಸಾಧನೆ ಮಾಡ್ಲೇಬೇಕು. ನಾವು ಬೇರೆ ಕಡೆ ಎಲ್ಲೂ ಸಾಧನೆ ಮಾಡಕ್ಕಾಗಲ್ಲ ಸರ್. ಇವಾಗ ನಾನು BCom ಮುಗಿಸಿದೀನಿ. ಇವಾಗ ಇದಕ್ಕೆ ಹೋದ್ರೆ, ಕೆಲ್ಸಕ್ಕೆ ಹೋದ್ರೆ, ಆಫೀಸ್ಗೆ ಹೋದ್ರೆ ಪೇಮೆಂಟ್ ಬರುತ್ತೆ, ಕೆಲ್ಸಕ್ಕೆ ಹೋಗ್ತೇವೆ ಬರ್ತೇವೆ, ಅಷ್ಟೇ ಇರುತ್ತೆ. ಬಟ್ ನಾವ್ ಯಾರಿಗೂ ಗೊತ್ತಿರಲ್ಲ. ನಾವ್ ಯಾರಿಗಾರು ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದು ರಾಜಕೀಯಕ್ಕೆ ಬರ್ಬೇಕು. ರಾಜಕೀಯಕ್ಕೆ ಬರ್ಬೇಕು ಅಂದ್ರೆ ದುಡ್ಡು ಇರ್ಬೇಕು. ಫಿಲಂ ಇಂಡಸ್ಟ್ರಿಗೆ ಬರ್ಬೇಕು ಅಂದ್ರೆ ಕಲೆ ಇರ್ಬೇಕು. ಇವಾಗ ಏನಾಗ್ತಿದೆ ಕಾಲದಲ್ಲಿ ಅಂದ್ರೆ ಕಲೆ ಜೊತೆ ದುಡ್ಡು ಇರ್ಬೇಕು. ದುಡ್ಡು ಇರ್ಬೇಕು. ಇವಾಗ ಜಾಸ್ತಿ ಯಾರು ಕಲೆ ನೋಡಲ್ಲ, ದುಡ್ಡು ನೋಡ್ತಾರೆ. ಅಂದ್ರೆ ನಿಮ್ ಕಲೆಗೆ ಬೆಲೆ ಸಿಕ್ಕಿಲ್ಲ. ಕಲೆಗೆ ಬೆಲೆ ಸಿಕ್ಕಿಲ್ಲ, ಕಲೆನೇ ಬೆಲೆ ಕೊಟ್ಟು ಕೊಂಡ್ಕೋತಾ ಇದಾರೆ.